ಎಲ್ಲರದು? ಈಗ ಇಲ್ಲಿವರೆಗೆ ಪಾಠ ಆಗಿದೆ. ವರ್ಗಮೂಲಗಳು ಪಾಠ ಆಗಿದೆ ಅಲ್ವಾ? ಸೊ ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಈ ಪುಸ್ತಕವನ್ನು ತೋರಿಸಿ, ವಿಜ್ಞಾನ ದೀಪಗಳು ಈ ಪುಸ್ತಕದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿಜ್ಞಾನಿಗಳು ಮತ್ತೆ ನೋಬೆಲ್ ಪ್ರಶಸ್ತಿ ಹೇಗೆ ಹುಟ್ಕೊಳ್ತು, ಆಲ್ಫ್ರೆಡ್ ನೋಬೆಲ್ ಅವರ ಪರಿಶ್ರಮದಿಂದ ಹೇಗೆ ನೋಬೆಲ್ ಪ್ರಶಸ್ತಿಯನ್ನು ಹುಟ್ಕೊಳ್ತು, ನೋಬೆಲ್ ಪ್ರಶಸ್ತಿಯನ್ನು ಯಾವ್ಯಾವ ಕ್ಷೇತ್ರಕ್ಕೆ ಕೊಡಲಾಗುತ್ತೆ, ಅದರ ಹಿನ್ನೆಲೆ ಏನು, ಅದು ಬೆಳೆದಂತ ಕಥೆ ಏನು ಅಂತಕ್ಕಂಥದ್ದನ್ನು ಹೇಳಿದೆ. ಈಗ ಕುತೂಹಲಕ್ಕೋಸ್ಕರ ನೋಬೆಲ್ ಪಾರಿತೋಷಕ್ಕೆ ಸಂಬಂಧಪಟ್ಟಂತ ಕೆಲವು ಅಂಕಿಅಂಶಗಳಿದೆ, ಅದನ್ನ ಇಲ್ಲಿ ಹೇಳ್ತೀನಿ. ಇದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಜನರಲ್ ನಾಲೆಡ್ಜ್ಗೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿಯವರೆಗೆ 4 ವ್ಯಕ್ತಿಗಳಿಗೆ ಮಾತ್ರ 2 ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡು, 1 ಬಾರಿ ನೋಬೆಲ್ ಪ್ರಶಸ್ತಿ ಪಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಕೆಲವು ವಿಜ್ಞಾನಿಗಳು 2 ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರಂತೆ. ಆ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತ ವಿಜ್ಞಾನಿಗಳು ಯಾರ್ಯಾರು ಅಂತ ನೋಡೋಣ. ಮೇರಿ ಕ್ಯೂರಿ ಭೌತ ವಿಜ್ಞಾನಿಗಳು ಅಂದ್ರೆ ಫಿಸಿಕ್ಸ್ಗೆ ಮತ್ತೆ ರಾಸಾಯನಶಾಸ್ತ್ರ ಎರಡಕ್ಕೂ ಕೂಡ ಮೇರಿ ಕ್ಯೂರಿ ಅಂತಕ್ಕಂಥ ಒಬ್ಬಳು ಲೇಡಿ ಈ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಲೈನಸ್ ಪೌಲಿಂಗ್ ಅಂತಕ್ಕಂಥ ಒಬ್ರು ರಸಾಯನ ವಿಜ್ಞಾನ ಮತ್ತು ಶಾಂತಿಗಾಗಿ ಪಡ್ಕೊಂಡಿದ್ದಾರೆ. ಜಾನ್ ಬಾರ್ಡಿನ್ ಅಂತಕ್ಕಂಥವ್ರು 1956 ಮತ್ತು 1972ರಲ್ಲಿ 2 ಬಾರಿ ಭೌತ ವಿಜ್ಞಾನಕ್ಕೆ ಪಡ್ಕೊಂಡಿದ್ದಾರೆ. ಫೆಡ್ರಿಕ್ ಸ್ಯಾಂಗರ್ ಅಂತಕ್ಕಂಥವ್ರು 1958 1900ರಲ್ಲಿ ರಸಾಯನ ವಿಜ್ಞಾನಕ್ಕೆ ಪಡ್ಕೊಂಡಿದ್ದಾರೆ. ಕಾರ್ಲ್ ಬಾರಿ ಶಾರ್ಪ್ ಲೆಸ್ ಅಂತಕ್ಕಂಥವ್ರು 2 ಬಾರಿ ರಸಾಯನ ವಿಜ್ಞಾನಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಇದರ ಒಂದು ವಿಶೇಷ ಏನಪ್ಪಾ ಇಲ್ಲಿ ನೋಬೆಲ್ ಪ್ರಶಸ್ತಿದು ಅಂದ್ರೆ, ಅಪ್ಪ ಮಕ್ಕಳ ಜೋಡಿನೂ ಕೂಡ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರು ಯಾರ್ಯಾರಪ್ಪ ಅಂದ್ರೆ ಜೆ ಥಾಮ್ಸನ್ ಮತ್ತು JP ಥಾಮ್ಸನ್. ಜೆ ಥಾಮ್ಸನ್ ಅಂತಕ್ಕಂಥ ಗೊತ್ತಿದೆ ನಮಗೆ, ಇದ್ರ ಟ್ಯೂಬ್ ನ ಕಂಡಿರ್ತಕ್ಕಂಥದ್ದೆಲ್ಲ ಗೊತ್ತಿದೆ, ನೀವೆಲ್ಲ ವಿಜ್ಞಾನದಲ್ಲಿ ಓದಿರ್ತೀವಿ. ಹಾಗೆ WH ಬ್ರ್ಯಾಗ್ ಮತ್ತು WL ಬ್ರ್ಯಾಗ್ ಅಂತಕ್ಕಂಥ ಇಬ್ರು ಒಟ್ಟಿಗೆ 1915ರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದರು. ಹಾಗೆ ನೀಲ್ಸ್ ಬೋರ್ ಬೋರ್ ನೀಲ್ಸ್ ಬೋರ್ ಅಂತಕ್ಕಂಥವ್ರು ಕೂಡ ರಸಾಯನಶಾಸ್ತ್ರಜ್ಞ. ಬೋರ್ಸ್ ಥಿಯರಿ ಅಂತಕ್ಕಂಥದ್ದು ನೀವು 9ನೇ ಕ್ಲಾಸಲ್ಲಿ ಓದ್ತೀವಿ. ಈ ಪರಮಾಣುವಿನ ರಚನೆಯ ಬಗ್ಗೆ ಅವರು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಹಾಗೆ ಆರ್ಥರ್ ಕಾರ್ನ್ ಬರ್ಗ್ ಮತ್ತೆ ರೋಜರ್ ಡಿ ಕಾರ್ನ್ ಬರ್ಗ್ ಅಂತಕ್ಕಂಥವ್ರು 2006ರಲ್ಲಿ ಪಡ್ಕೊಂಡಿದ್ದಾರೆ. ಮತ್ತೊಂದ್ಸನೆ ನೋಡಿ, ಮೇರಿ ಕ್ಯೂರಿ ಐರನ್ ಕ್ಯೂರಿ ಅಂತಕ್ಕಂಥವ್ರು 1935ರಲ್ಲಿ ಪಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ, ಇಲ್ಲಿವರೆಗೆ 5 ಬಾರಿ ದಂಪತಿಗಳ ಪ್ರಶಸ್ತಿಗೆ. ದಂಪತಿಗಳು ಯಾರ, ಗಂಡ ಹೆಂಡತಿಯ, ಅಪ್ಪ ಮಕ್ಕಳು ನೋಡಿದ್ವಿ, ಈಗ ದಂಪತಿ ನೋಡೋಣ. ಪಿಯರ್ ಕ್ಯೂರಿ ಮತ್ತೆ ಮೇರಿ ಕ್ಯೂರಿ. ಹಾಗೆ ಫ್ರೆಡ್ರಿಕ್ ಜೋಲಿಯಟ್ ಮತ್ತೆ ಐರನ್ ಲೋಲಿಯಟ್ ಕ್ಯೂರಿ ಅಂತಕ್ಕಂಥವ್ರು 2 ಸರಿ. ಹಾಗೆ ಕಾರ್ಲ್ ಕೋರಿ ಮತ್ತು ಗೆರ್ಟ್ ಕೋರಿ ಅಂತಕ್ಕಂಥವ್ರು. ಗುನ್ನರ್ ಮಿರ್ದಲ್ ಮತ್ತೆ ಅಲ್ವಾ ಮಿರ್ದಲ್ ಅಂತಕ್ಕಂಥವ್ರು. ಎಡ್ವರ್ಡ್ ಐ ಮೋಸರ್ ಮತ್ತು ಮೇ ಬ್ರಿಟ್ ಮೋಸರ್ ಅಂತಕ್ಕಂಥವ್ರು ಶರೀರ ವಿಜ್ಞಾನಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆಯೇ ಚಿಕ್ಕ ವಯಸ್ಸಿನಲ್ಲೇ ಪಡ್ಕೊಂಡಿರ್ತಕ್ಕಂಥವ್ರು ಈಗ ಕೆಲವು ವರ್ಷಗಳ ಹಿಂದೆ 2014ರಲ್ಲಿ ತುಂಬಾ ಸುದ್ದಿ ಆಯಿತು. ಪಾಕಿಸ್ತಾನದ ಒಬ್ಬ ವಿದ್ಯಾರ್ಥಿನಿ ಅತ್ಯಂತ ಚಿಕ್ಕ ವಯಸ್ಸು 17ನೇ ವಯಸ್ಸಿನಲ್ಲೇ ಶಾಂತಿಗೋಸ್ಕರ ಮಲಾಲಾ ಯೂಸಫ್ ಜಾಯ್ ಅಂತಕ್ಕಂಥವ್ರು ಅವರು ಕೂಡ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಲಾರೆನ್ಸ್ ಬ್ರ್ಯಾಗ್ ಅಂತಕ್ಕಂಥವ್ರು 25ನೇ ವಯಸ್ಸಿಗೆ ಪಡ್ಕೊಂಡಿದ್ದಾರೆ. ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇನೆ ಈ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ತುಂಬಾ ಹೆಸರು, ಈಗಾಗಲೇ 2-3 ಸರಿ ಹೆಸರು ಕೇಳಿದ್ದು ಯಾರ್ಯಾರ್ದು, ಮೇರಿ ಕ್ಯೂರಿ, ಪಿಯರ್ ಕ್ಯೂರಿ ಮತ್ತೆ ಅವ್ರ ಮಗ ಯಾರ್ಯಾರಪ್ಪ, ಐರಿನ್ ಕ್ಯೂರಿ ಅಂತ. ನೋಡಿ, ಒಂದೇ ಕುಟುಂಬದ 3 ಜನ ನೋಬೆಲ್ ಪ್ರಶಸ್ತಿಯ ಮಾತುವನ್ನು ಹಿಂದಿನ ಕಥೆನಲ್ಲೆಲ್ಲ ಹೇಳಿದ್ದೀನಿ ನಾನು. ಅಂಥದ್ರಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದಂಥವ್ರು 3 ಜನ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಆ ಕುಟುಂಬದ ಸಾಧನೆ ಎಷ್ಟು, ಅವರು ಸಮಾಜಕ್ಕಾಗಿ ಎಷ್ಟು ಹೋರಾಟವನ್ನು ಮಾಡಿದ್ದಾರೆ, ಅಧ್ಯಯನಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ವಿದ್ಯಾರ್ಥಿಗಳಾದಂಥವ್ರು ನಮ್ಗೆ ಕಾಣಬೇಕು. ಇದು ಈ ರೀತಿಯ ಪ್ರಶಸ್ತಿಗಳನ್ನ, ಈ ರೀತಿಯ ಸಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮ್ದು ಆಗ್ಲೇ ಅಂತ ಹೇಳ್ಬಿಟ್ಟು ಆಶಿಸ್ತಾ ಮುಂದಿನ ನಮ್ಮ ಪಾಠಕ್ಕೆ ತೆರಳೋಣ. ಈಗ ಇದುವರೆಗೂ ನಾವು ವರ್ಗ ಸಂಖ್ಯೆ ಅಂತಂದ್ರೇನು, ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವು ಸಾಕಷ್ಟಿದಾವೆ, ಅದರಿಂದ ಅದರಲ್ಲೂ 1ರಿಂದ 25ರವರೆಗಿನ ಪೂರ್ಣ ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿತ್ತು. ಹಾಗೆ ವರ್ಗಮೂಲವನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಮತ್ತು ಭಾಗಾಕಾರ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತ ಗೊತ್ತಿದೆ. ಸೊ ವರ್ಗ ಸಂಖ್ಯೆ ಅಂತಂದ್ರೇನು, ಯಾವ ತರದ 2 ಸಂಖ್ಯೆ ಗುಣಿಸ್ಬೇಕು ಅಂದ್ರೆ ಏನ್ ಹೇಳ್ತೀವಿ, 2 ಸಮ ಅಪವರ್ತನಗಳ ಗುಣಲಬ್ಧವನ್ನ ವರ್ಗ ಸಂಖ್ಯೆ ಅಂತ ಕರಿತೀವಿ. ಯಾವ್ದಾದ್ರು 1-2 ವರ್ಗ ಸಂಖ್ಯೆಗಳನ್ನು ಹೇಳ್ತೀರಾ? ಯಾವುದು? 2 4
4 ಹೌದಾ? ಆಮೇಲೆ 9 81 3 9 ಸ್ವಲ್ಪ ದೊಡ್ಡ ಹೇಳಿ ನೋಡೋಣ. ಅದು ಬಿಟ್ಟು 2 ಅಂಕಿ ಏನಂತಂದ್ರೆ 12 12 25 25 625 12 12 25 25 625 12 144 ಗುಡ್. 18 18 360 ಈ ರೀತಿ ಇವುಗಳನ್ನ ನಾವೆಂತ ಕರಿತೀವಿ? ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಒಂದೇ ರೀತಿಯ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಯನ್ನ ವರ್ಗ ಸಂಖ್ಯೆ. ಅದಕ್ಕೆ ಏನ್ ಡೆಫಿನೇಷನ್? 2 ಸಮ ಅಪವರ್ತನಗಳ ಗುಣಲಬ್ಧವನ್ನ ವರ್ಗ ಸಂಖ್ಯೆ. ಇದರ ವ್ಯುತ್ಕ್ರಮ 9ರ ವರ್ಗ 81 ಹೌದಾ? 9ರ ವರ್ಗ 81. ಅದೇ ರೀತಿ ವ್ಯುತ್ಕ್ರಮ 81ರ ವರ್ಗಮೂಲ ಎಷ್ಟಾಗುತ್ತೆ? 9 ಹೌದಾ? ಇದು ಹೆಂಗ್ ಬರುತ್ತೆ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ನಾನು ಅಪವರ್ತನ ವಿಧಾನದಿಂದನೂ ಕೂಡ ಮಾಡಿದೀವಿ, ಹಾಗೇನೆ ಭಾಗಾಕಾರ ವಿಧಾನದಿಂದನೂ ಮಾಡಿದ್ವಿ. ಅಪವರ್ತನ ವಿಧಾನದಲ್ಲಿ ಕೇವಲ ಎಂಥ ಸಂಖ್ಯೆಗಳಿಗೆ ಮಾತ್ರ ವರ್ಗಮೂಲ ಕಂಡುಹಿಡಿಯಬಹುದು ಅಂತ ಹೇಳಿದ್ದೆ ನಾನು? ಕೇವಲ ಪೂರ್ಣ ವರ್ಗ ಸಂಖ್ಯೆಗಳಿಗೆ ಮಾತ್ರ ವರ್ಗಮೂಲವನ್ನ ಕಂಡುಹಿಡಿಯಬಹುದು. ಆದ್ರೆ ಭಾಗಾಕಾರ ವಿಧಾನದಿಂದ ಯಾವುದೇ ವಿಧದ ಸಂಖ್ಯೆಗಳಿಗೆ ಬೇಕಾದ್ರೂ ವರ್ಗಮೂಲವನ್ನ ಕಂಡುಹಿಡಿಯಬಹುದು. ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ನೋಡೋಣ, ವರ್ಗ ಸಂಖ್ಯೆ ಒಂದು ಮರ್ತಿದ್ದೀರಾ ಅಥವಾ ಜ್ಞಾಪಕ ಇದೆಯಾ ಅಂತಕ್ಕಂಥದಕ್ಕೆ ನೋಡಿ. ಉದಾಹರಣೆಗೆ 1369ರ ವರ್ಗಮೂಲವನ್ನ ಭಾಗಾಕಾರ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥ ಈ ತರಗತಿ ನಾನು ಮಾಡಿತ್ತು. ಒಂದ್ಸಲ ರಿಪೀಟ್ ಮಾಡಿ ಹಾಗೆ ಮುಂದೆ ಹೋಗೋಣ. 1369 ಏನ್ ಮಾಡಕ್ ಹೇಳ್ತಿದ್ದನ? ಏನೇನ್ ಮಾಡ್ಬೇಕು? ಬಲಗಡೆಯಿಂದ ಹೌದಾ? 69 ಒಂದು ಗುಂಪು, 13 ಗುಂಪು. ನೆಕ್ಸ್ಟ್ ಲಂಬ ರೇಖೆಗಳನ್ನ ಹಾಕೊಂಡು ಯಾವ್ದನ್ನ ತಗೋಬೇಕು ಇಲ್ಲಿ ಭಾಗ ಮಾಡಕ್ಕೆ? 13 ತಗೋಬೇಕು. ಎಷ್ಟಾಕರಣ? 4 ಹಾಕಿದ್ರೆ ಏನಾಗುತ್ತೆ? 4 ಹಾಕ್ಲಿ ಎಷ್ಟಾಕಣ? 3 3 3ಲಿ 9. 13ರಲ್ಲಿ 9 ಹೋದ್ರೆ ಎಷ್ಟಾಯ್ತು? 4. ಇಲ್ಲೇನ್ ಮಾಡ್ಬೇಕು? 3ನ್ನ ನೋಡ್ಬೇಕು. 3 ಪ್ಲಸ್ 3 ನೆಕ್ಸ್ಟ್ ಬಿಡಿಸ್ಕೋಬೇಕು. ಸೊ ಹಾಗಾದ್ರೆ ಬಿಡಿಸ್ತಾಂದ್ರೆ 9 ಬರೋ ಚಾನ್ಸಸ್ ಇರೋದು ಎಷ್ಟರಲ್ಲಿ ಅಂತ ಹೇಳಿತ್ತು? 3ರಲ್ಲಿ. ಇನ್ನೊಂದು 7 ಹಾಕಿ ನೋಡೋಣ. 67. ಬೇಕಾದ್ರೆ 3 ಹಾಕಿ ಬೇಕಾದ್ರೆ ಚೆಕ್ ಮಾಡಬಹುದು ನೀವು. 63 ಇಂಟು 3 3 3ಲಿ 9 3 6ಲಿ ಏನಾಯ್ತು? ಕಡಿಮೆ ಆಯ್ತು. 7 ಹಾಕಿ 7 7ಲಿ 4 42 4 ಏನಾಯ್ತು? 7 ಹಾಕೋಣ. ಇಲ್ಲೂ ಕೂಡ 7 ಆಯ್ತು. 7 7ಲಿ 49 4 ದಷ್ಟ 7 42 4 ಎಷ್ಟಾಯ್ತು ಶೇಷ? ಹಾಗಾದ್ರೆ 1369ರ ವರ್ಗಮೂಲ ಎಷ್ಟು? 37 ಗೊತ್ತು. ಇದು ಭಾಗಾಕಾರ ವಿಧಾನದಿಂದ ಮಾಡೋದು. ಭಾಗಾಕಾರ ವಿಧಾನದಿಂದ ಪೂರ್ಣ ವರ್ಗ ಸಂಖ್ಯೆಗಳಿಗೂ ಕಂಡುಹಿಡಿಬಹುದು, ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿಗೂ ಕಂಡುಹಿಡಿಬಹುದು, ದಶಮಾಂಶ ಸಂಖ್ಯೆಗಳಿಗೂ ಕಂಡುಹಿಡಿಬಹುದು. ಯಾವುದೇ ರೀತಿಯ ಸಂಖ್ಯೆಗಳಿಗೆ ಬೇಕಾದರೂ ನಾವು ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಬಹುದು. ಆದರೆ ಅಪವರ್ತನ ವಿಧಾನದಿಂದ ಕೇವಲ ಪೂರ್ಣ ವರ್ಗ ಸಂಖ್ಯೆಗಳಿಗೆ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಗೊತ್ತಿತ್ತು. ಹೌದಾ? ಇಷ್ಟ ಆಗಿತ್ತಲ್ವಾ? ಹಾಗಾದ್ರೆ ಈಗ ಮುಂದಿನ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದೇ ರೀತಿಯ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥವಕ್ಕೆ ಎಂಥ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿತ್ತು? ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಈಗಾದ್ರೆ ಮುಂದಿನ ಪಾಠ ಏನಪ್ಪಾ ಅಂದ್ರೆ, ಒಂದೇ ರೀತಿಯ 3 ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಸಂಖ್ಯೆಗಳು ಏನಂತ ಕರೀತಾರೆ? ಅವುಗಳನ್ನ ಆ ರೀತಿಯ ವಿಧಾನವನ್ನು ನಾವು ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಈಗ ಉದಾಹರಣೆ ನಾನು 5 ಅನ್ನೋ ಸಂಖ್ಯೆ ತಗೊಂಡೆ ಅಥವಾ 6 ತಗೊಂಡೆ. 6 ಇಂಟು 6 ಇಂಟು 6 6 ಗೊತ್ತಿದೆ ನಮ್ಗೆ ಎಷ್ಟು? 36 ಇಂಟು 6 6 3 ದಷ್ಟ 6 18 214. ಈ 216 3 ಬಾರಿ ಗುಣಾಕಾರ ಆಗಿರೋದ್ರಿಂದ ಇದನ್ನ 6ರ ಘನ
ಇಂಟು ಎಕ್ಸ್ ಅಂತ ಇದ್ರೆ ಇದು ಎಕ್ಸ್ ಕ್ಯೂಬ್ ಅಂತ ಓದಿದೆ ಹೌದಾ? ಕರೆಕ್ಟಾ? ಸಾಮಾನ್ಯ ಸೇರಿ ಎಕ್ಸ್ ಕ್ಯೂಬ್, ಇದಾದ್ರೆ ಎಕ್ಸ್ ಘಾತ 3 ಅನ್ನೋದನ್ನೇ ಎಕ್ಸ್ ಕ್ಯೂಬ್, ಅದೇ ಘಾತ 2 ಇದ್ರೆ ಎಕ್ಸ್ ಸ್ಕ್ವೇರ್ ಅಂತ ಓದ್ತಾ ಇದೆ ಹೌದಾ? ಕನ್ನಡದಲ್ಲಿ ಅದ್ರ ಸ್ಕ್ವೇರ್ ಅಂದ್ರೆ ವರ್ಗ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಕ್ಯೂಬ್ ಅನ್ನೋದಕ್ಕೆ ಕನ್ನಡದಲ್ಲಿ ಘನ ಅಂತ ಕರಿತೀವಿ. ಘನ ಅಂತ ಕರಿತೀವಿ. ನೋಡಿ ಇಲ್ಲಿದೆ, ಇದೇನೆ ಒಂದು ಘನ ಕಾಣಿಸ್ತಾ ಇದೆಯಾ? ಇದು ಒಂದು ಘನ. ಯಾಕಪ್ಪ ಇದನ್ನ ಘನ ಅಂತ ಕರಿತೀವಿ ಅಂದ್ರೆ ಇದ್ರ ಉದ್ದ, ಅಗಲ ಮತ್ತು ಎತ್ತರ ಮೂರೂ ಕೂಡ ಇಲ್ಲಿ ಏನಾಗಿದೆ, ಪರಸ್ಪರ ಸಮನಾಗಿದೆ. ಇದನ್ನು ಒಂದು ಘನ ಗೊತ್ತಾಯ್ತಾ? ಘನ ಅಂತ ಕರಿತೀವಿ. ಚೌಕ ಘನ ಅಥವಾ ಘನ ಅಂತ ಕರಿತೀವಿ. ಉದ್ದ, ಅಗಲ ಮತ್ತು ಎತ್ತರ ಹೆಂಗಾರ ಇಟ್ಕೊಂಡು ನೋಡ್ರಿ, ಹಂಗೆ ಕಾಣುತ್ತೆ, ಸೇಮ್ ಕಾಣುತ್ತೆ. ಇದೆಲ್ಲ ಪಗಡೆ ಇದನ್ನ ಆಟ ಆಡ್ತಿರಲ್ಲ, ಅವು ಏನೇ ಆಟ ಆಡ್ಬೇಕಾರೆ ಎಂತೋರ್ತಿರೋದಕ್ಕೆ ಅಂತ ಕರೀತಾರೆ ಅಲ್ಲ, ಡೈಸ್ ಅಂತ ಕರಿತೀವಿ. ಚೌಕ ಬೇರೆ, ಡೈಸ್ ಅಂತ ಕರಿತೀರಲ್ಲ, ಆ ದಾಳ ಏನ್ ನೋಡಿ ಬಿಡ್ತೀರೋ ಅದ್ರಲ್ಲಿ ಎಷ್ಟರಿಂದ ಎಲ್ಲಿವರೆಗೆ ನಂಬರ್ ಇರ್ತವೆ? 1ರಿಂದ 6 ನಂಬರ್ ಇರ್ತವೆ. ಇಲ್ಲೂ ಅಷ್ಟೇ ಮುಖ ನೋಡಿದ್ರೆ ಸುತ್ತಲೂ ಎಷ್ಟು ಮುಖ ಇದಾವೆ? ಮೇಲೊಂದು ಮುಖ, ಕೆಳಗಡೆ ಒಂದು ಮುಖ, ಎಷ್ಟಾಯ್ತು ಅಲ್ಲಿಗೆ? 6 ಮುಖ ಇರ್ತವೆ ಹೌದಾ? ಈ 6 ಮುಖಗಳು ಪರಸ್ಪರ ಏನಾಗಿರ್ತವೆ? ಅಲ್ವಾ? ಇದನ್ನ ಘನ ಅಂತ ಕರೀತಾರೆ. ಹಾಗಾದ್ರೆ ಇವತ್ತಿನ ಪಾಠ ಏನಪ್ಪ ಅಂದ್ರೆ ಘನ ಸಂಖ್ಯೆಗಳು ಮತ್ತು ಘನ ಮೂಲಗಳು. ಏನಾಗುತ್ತೆ ಘನ ಸಂಖ್ಯೆ ಅಂದ್ರೆ ಏನು? ಘನ ಮೂಲವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ? ಇಂದಿನ ಪಾಠ ಯಾವುದು? ಘನ ಸಂಖ್ಯೆಗಳು ಮತ್ತು ಘನ ಮೂಲ. ಈ ಘನ ಸಂಖ್ಯೆ ಅಂದ್ರೆ ನೀವೇ ಹೇಳಬಹುದು ಸುಲಭ. ಏನಂತ ಹೇಳಬಹುದಾದ್ರೆ ವರ್ಗ ಸಂಖ್ಯೆ ಅಂತ ಹೇಳಿದ್ವಿ, ಒಂದೇ ಸಮನಾದ 2 ಸಂಖ್ಯೆಗಳನ್ನ ಗುಣಿಸಿದಾಗ ಬರ್ತಕ್ಕಂಥ 2 ಸಂಖ್ಯೆಗಳ ಗುಣಲಬ್ಧವನ್ನ ನಾವು ವರ್ಗ ಸಂಖ್ಯೆ ಅಂತ ಹೇಳಿದ್ವಿ. ಅಥವಾ 2 ಸಮ ಅಪವರ್ತನಗಳ ಗುಣಲಬ್ಧವನ್ನ ವರ್ಗ ಸಂಖ್ಯೆ, 2 ಸಮ ಅಪವರ್ತನಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆ. ಇಲ್ಲಿ ಎಷ್ಟು ಗುಣಿಸಿದೀವಿ? 3 ಸಮ ಅಪವರ್ತನಗಳ ಗುಣಲಬ್ಧವನ್ನ ಘನ ಸಂಖ್ಯೆಗಳು ಅಂತ ಕರಿಬಹುದು. ಸರಿನಾ? ಬರ್ಕಳೆ 3 ಸಮ ಅಪವರ್ತನಗಳ 3 ಸಮ ಅಪವರ್ತನಗಳ ಗುಣಲಬ್ಧವನ್ನು 3 ಸಮ ಅಪವರ್ತನಗಳ ಗುಣಲಬ್ಧವನ್ನು ಅಥವಾ ಕೆಲವು ಕಡೆ 3 ಸಮ ಧನಪೂರ್ಣಾಂಕಗಳ ಗುಣಲಬ್ಧವನ್ನು ಅಂತ ಕೂಡ ಕರೀತಾರೆ. 3 ಸಮ ಅಪವರ್ತನಗಳ ಗುಣಲಬ್ಧವನ್ನು ಘನ ಸಂಖ್ಯೆ ಎನ್ನುವರು. 3 ಸಮ ಅಪವರ್ತನಗಳ ಗುಣಲಬ್ಧವನ್ನು ಘನ ಸಂಖ್ಯೆ ಎನ್ನುವರು. ಹಾಗಾದ್ರೆ ಇಲ್ಲಿ 1ರಿಂದ 25 ಜಾಸ್ತಿ ಆಗಬೇಡ, 1ರಿಂದ 10 ಘನ ಸಂಖ್ಯೆಗಳನ್ನ ಪಟ್ಟಿ ಮಾಡೋಣ. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ. 1ರಿಂದ 10 ಘನ ಸಂಖ್ಯೆಗಳು. 1ರಿಂದ 10 ಘನ ಸಂಖ್ಯೆಗಳು. ಸಂಖ್ಯೆ 1 ಇದ್ರ ಘನ. ಘನ ಅಂದ್ರೆ ಘಾತ ಎಷ್ಟಾಗ್ಬೇಕು? ಘಾತ ಘಾತ 3. 1ರ ಘನ ಅಂದ್ರೆ 1ರ ಘಾತ 3. 1 ಕ್ಯೂಬ್ ಅಂದ್ರೆ 1ನ್ನು ಎಷ್ಟು ಸರಿ ಗುಣಿಸುವಂತ ಅರ್ಥ? ಇದು 3 ಸರಿ ಗುಣಿಸುವಂತ. 1 ಇಂಟು 1 ಇಂಟು 1. 1ನ್ನು ಎಷ್ಟು ಸರಿ ಗುಣಿಸಿದ್ರೆ ಎಷ್ಟು ಬರುತ್ತೆ? 1ನ್ನು ಎಷ್ಟು ಸರಿ ಗುಣಿಸಿದ್ರೆ ಎಷ್ಟು ಬರುತ್ತೆ ಉತ್ತರ? 1 ಹೌದಾ? ಎಷ್ಟು ಸರಿ ಗುಣಿಸಿದ್ರೆ 1 ಹೇಗೆ? 1 ಗುಣಾಕಾರದ ಇದು ಗೊತ್ತಿದೆ ನಮಗೆಲ್ಲ ಅಲ್ವಾ? ಈಗ 2ರ ಘನ ಅಂದ್ರೆ 2ಅನ್ನ ಎಷ್ಟು ಸರಿ ಗುಣಿಸುವಂತ ಅರ್ಥ? 3 ಸರಿ. 2 ಇಂಟು 2 ಇಂಟು 2. 2 4 ಹೌದಾ? 3ರ ಘನ 3ಅನ್ನ 3 ಸರಿ ಗುಣಿಸು. 3 ಇಂಟು 3 ಇಂಟು 3. 3 ಮೂರ್ಲಿ 9 ಮೂರ್ಲಿ ಹೌದಾ? 4ರ ಘನ ಫಾಸ್ಟ್ ಬರ್ಕಡೆ 4 ಇಂಟು 4 ಇಂಟು 4. 4 4 16 ಹೌದಾ? 5ರ ಘನ 5 ಕ್ಯೂಬ್ ಅಂತ ಬರುತ್ತೆ. 5 ಇಂಟು 5 ಇಂಟು 5. ನೀವು ಬೇಕಾದ್ರೆ ಆಮೇಲೆ ಚೆಕ್ ಮಾಡ್ಕೊಳ್ಳಿ, ಸಮಯ ಇಲ್ದಲೇ ಇರೋದ್ರಿಂದ ನೇರವಾಗಿ ಬರೀತೀನಿ ನಾನು ನಿಮ್ಮ ಎದುರಿಗೆ ಗುಣಿಸಿ. ಸರಿನಾ ಸರ್ ಗುಣಿಸಿರೋದಿಲ್ಲ ಅನ್ನೋದ್ರೆ ಬೇಕಾದ್ರೆ ಆಮೇಲೆ ಪರಿಶೀಲನೆ ಮಾಡಬಹುದು. 5 5
25. 25 ಐದನೇ 125. ಹಾಗೇನೆ 6 ರ ಘನ 6 ಇಂಟು 6 ಇಂಟು 6 6 36 36 216. ನೀವು ಬೇಕಾದ್ರೆ ಆಮೇಲೆ ಪರೀಕ್ಷೆ ಮಾಡ್ಕೊಳ್ಳಿ. ಹಾಗೇನೆ 7 ರ ಘನ 7 ಇಂಟು 7 ಇಂಟು 7 ಅಂತ ಬರಿತೀವಿ. 7 7 49 49 7 343. ಹಾಗೇನೆ 8 ರ ಘನ 8 ಇಂಟು 8 ಇಂಟು 8 ಅಂತ ಬರೀತೀವಿ. 8 8 64 ಇಂಟು 8 ಅಂದ್ರೆ 512. ನೋಡಿ ಬೇಕಾದ್ರೆ ಚೆಕ್ ಮಾಡಿ ಅಂದ್ರೆ ಮಾಡ್ತೀನಿ. 8 8 64 ಇಂಟು 8 ಇಂದ ಗುಣಿಸ್ತೀನಿ. 8 4 32 3 ದಶಕ 8 48 3 51 512. ಸರಿನಾ? ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಹಾಗೇನೆ 9 ರ ಘನ 9 ಇಂಟು 9 ಇಂಟು 9 ಅಂತ ಬರೀತೀವಿ. 9 81 81 ಇಂಟು 7 91 729. ಯು ಕ್ಯಾನ್ ಚೆಕ್ ಇಟ್. ನೆಕ್ಸ್ಟ್ 10 ರ ಘನ 10 ಇಂಟು 10 ಇಂಟು 10 ಅಂತ ಬರೀತೀವಿ. ಇದು 1000 ಬರುತ್ತೆ. ಬಿಡಿ ಸ್ಥಾನದಲ್ಲಿ 0 ಇದ್ರೆ ಗುಣಿಸೋದು ಹೆಂಗೆ ಅಂತ ಹೇಳಿದ್ವಿ. ಒಂದೊಂದೇ ಒಂದೊಂದು ಹಾಕಬೇಕು. ಎಷ್ಟು 0 ಇರ್ತವೆ ಅಷ್ಟು ಬರೆಯೋದು. 3 0 ಇದೆ 3 ಬರೀ. ಇವು 1 ರಿಂದ 10 ರವರೆಗಿನ ಘನ ಸಂಖ್ಯೆಗಳು. ಇವುಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು ಯಾವಾಗಲೂ ಕೂಡ. ಮರೆಯದಂಗೆ ಯಾವಾಗ ಕೇಳಿದ್ರು ಹೇಳಕ್ ಬರೋದು. 1 ರಿಂದ 25 ರವರೆಗಿನ ವರ್ಗ ಸಂಖ್ಯೆ 1 ರಿಂದ 25 ರವರೆಗಿನ ವರ್ಗ ಸಂಖ್ಯೆ 1 ರಿಂದ 10 ರವರೆಗಿನ ಘನ ಸಂಖ್ಯೆಗಳನ್ನ ಮನಸ್ಸಿನಲ್ಲಿ ತಲೆನಲ್ಲಿ ಯಾವಾಗಲೂ ಕೂಡ ಇಟ್ಕೋಬೇಕು. ಇವು ಲೆಕ್ಕ ಮಾಡಬೇಕಾದ್ರೆ ತುಂಬಾ ಉಪಯೋಗ ಆಗ್ತದೆ. ಸರಿನಾ? ನೀವು ಪಟ ಹೇಳಲಿಕ್ಕೆ ಬರ್ಬೇಕು. ಒಂದರ ಉದಾಹರಣೆ ಕೇಳ್ತೀನಿ ನೋಡಿ, ನಾನು ಹೇಳ್ತೀನಿ. ಒಂದ್ಸರಿ ಅಬ್ಸರ್ವ್ ಮಾಡಿ. ನೀವು ಹಾಗೇನೆ ಹೇಳಕ್ ಪ್ರಾಕ್ಟೀಸ್ ಮಾಡಬೇಕು. 1 ರ ವರ್ಗ 2 ರ ವರ್ಗ 4 3 ರ ವರ್ಗ 9 4 ರ ವರ್ಗ 16 5 ರ ವರ್ಗ 25 6 ರ ವರ್ಗ 7 ರ ವರ್ಗ 8 ರ ವರ್ಗ 64 9 ರ ವರ್ಗ 91 10 ರ ವರ್ಗ 11 ರ ವರ್ಗ 121 12 ರ ವರ್ಗ 13 ರ ವರ್ಗ 169 14 ರ ವರ್ಗ 196 15 ರ ವರ್ಗ 225 16 ರ ವರ್ಗ 256 17 ರ ವರ್ಗ 289 18 ರ ವರ್ಗ 324 19 ರ ವರ್ಗ 361 20 ರ ವರ್ಗ 400 21 ರ ವರ್ಗ 441 22 ರ ವರ್ಗ 484 23 ರ ವರ್ಗ 529 24 ರ ವರ್ಗ 576 25 ರ ವರ್ಗ 625. ಹಿಂಗೇನೆ ಮುಂದಕ್ಕೂ ಹರಿಯುತ್ತೆ. ನೀವು ಕನಿಷ್ಠ 1 ರಿಂದ 25 ರವರೆಗಿನ ವರ್ಗ ಸಂಖ್ಯೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಲೆಕ್ಕ ಮಾಡಬೇಕಾದ್ರೆ ಮಧ್ಯೆ ಎಲ್ಲ ಬಂದಾಗ ನಾವು ವರ್ಗಮೂಲ ಕಂಡುಹಿಡಿದಾಗ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಎಲ್ಲ ಅನುಕೂಲ. ಅದೇ ತರ 1 ರಿಂದ ಕನಿಷ್ಠ 10 ರವರೆಗಿನ ವರ್ಗ ಸಂಖ್ಯೆಗಳನ್ನ ಬಾಯ್ಪಾಡ. 1 ರ ಘನ 1, 2 ರ ಘನ 8, 3 ರ ಘನ 27, 4 ರ ಘನ 64, 5 ರ ಘನ 125, 6 ರ ಘನ 216, 7 ರ ಘನ 343, 8 ರ ಘನ 512, 9 ರ ಘನ 729, 10 ರ ಘನ 1000, 11 ರ ಘನ 11 ಗೀತ ಇಲ್ವಾ ಇದೆ. 11 3 ಸಲ ಗುಣಿಸಿದ್ರೆ ಬರುತ್ತೆ. 11 11 121 121 11 1331. ಬೇಕಾದ್ರೆ ಗುಣಿಸ್ ನೋಡಿ 1331. ಸೊ ಈ ರೀತಿ 1 ರಿಂದ 25 ರವರೆಗಿನ ವರ್ಗ ಸಂಖ್ಯೆಗಳನ್ನ ಮತ್ತು 1 ರಿಂದ 10 ರವರೆಗಿನ ಘನ ಸಂಖ್ಯೆಗಳನ್ನ ನೀವು ಕಲ್ತ್ಕೊಳ್ಬೇಕು. ಓಕೆ, ಈಗ ಮುಂದಕ್ಕೆ ಹೋಗೋಣ. ಘನಮೂಲ ಅಂತಂದ್ರೆ ಅದನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ನಾವು ಈಗಾಗಲೇ ವರ್ಗಮೂಲವನ್ನ ಅಪವರ್ತನ ವಿಧಾನ ಮತ್ತೆ ಇನ್ನೊಂದು ಯಾವ್ದು ವಿಧಾನ, ಅಪವರ್ತನ ವಿಧಾನ ಮತ್ತೊಂದು ಯಾವ್ದು ಭಾಗಾಕಾರ ವಿಧಾನದಿಂದ ಮಾಡ್ತಕ್ಕಂಥದ್ದನ್ನ ಈಗಾಗಲೇ ಕಲ್ತಿದ್ದೀವಿ. ಈಗ ಘನಮೂಲವನ್ನ ಕಂಡುಹಿಡಿ ಕೇಳಿಸ್ಕೊಳ್ಳಿ. ಘನಮೂಲವನ್ನ ಕಂಡುಹಿಡಿಯಲಿಕ್ಕೆ ಕೇವಲ ಒಂದೇ ಒಂದು ವಿಧಾನ ಇರೋದು, ಅದು ಅಪವರ್ತನ ವಿಧಾನದಿಂದ ಮಾತ್ರ ಘನಮೂಲವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ. ವರ್ಗಮೂಲವನ್ನ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಹೀಗಾದ್ರೆ ಘನಮೂಲವನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿಯುವುದು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿಯುವುದು.
ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿಯುವುದು. ನೆಕ್ಸ್ಟ್ ನೋಡಿ, ವರ್ಗಮೂಲದ ಚಿಹ್ನೆ ಕೇವಲ ಈ ರೀತಿ ಆಗ್ತಾ ಇದೆ. ಸ್ಕ್ವೇರ್ ರೂಟ್ ಅಂತ ಬರೀತೇವೆ. 64ರ ವರ್ಗಮೂಲ. ಹಾಗೆ ಘನಮೂಲದ ಚಿಹ್ನೆ ಹೆಂಗಪ್ಪ ಅಂದ್ರೆ ಇದ್ರೊಳಗಡೆ 3ನ್ನ ಬರೀಬೇಕು. ಇದು 216ರ ವರ್ಗಮೂಲ, ಸಾರಿ 216ರ ಘನಮೂಲ. ಇದು ಯಾವುದು? ಇಟ್ ಇಂಡಿಕೇಟ್ಸ್ ಘನಮೂಲ. ಇದೇನು ಸೂಚಿಸುತ್ತೆ? ಹೊರಗಡೆ ಇದ್ರೊಳಗಡೆ 3ನ್ನ ಬರೆದ್ರೆ ಘನಮೂಲದ ಚಿಹ್ನೆ ಸಂಕೇತ ಇದೆ. ಘನಮೂಲದ ಸಂಕೇತ ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ಬರ್ಕೊಳ್ಳಿ ಲೆಕ್ಕ. 216ರ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 216ರ ಘನಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ನೋಡಿ, 216ನ್ನ ಪ್ರಕರಣಿಸಿಡೋದು ಸರಿನಾ? ವರ್ಗಮೂಲ ಮಾಡಿ ರೂಢಿ ಇರೋದ್ರಿಂದ ಇದೇನಷ್ಟು ಕಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೇಳ್ತೀರಾ. ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? ಮೊದಲನೇದು ಯಾವುದು? ಒಂದು ಅವಿಭಾಜ್ಯ ಸಂಖ್ಯೆನಾ? 2 ಅಲ್ವಾ? ಒಂದಕ್ಕಿಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಅನ್ಬೇಕಾದ್ರೆ ಒಂದು ಎಷ್ಟು ಸರಿ ಹೇಳಿದೀನಿ ಹೇಳಿ ನಿಮಗೆ? ಏನಮ್ಮ ಭಾಗ್ಯಲಕ್ಷ್ಮಿ? ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು? 2 ಬಿಟ್ರೆ 4, 3, 5, 7, ಆಮೇಲೆ 9 ಅವಿಭಾಜ್ಯ ಸಂಖ್ಯೆ. ನೆನಪ 9 3ರಿಂದ ಭಾಗ ಆಗಲ್ವಾ? 8 ಆಗುತ್ತೆ. 7 ಹೇಳಿದನ್ನೆಲ್ಲ ನೀವು ಮತ್ಕೊಳ್ತಾ ಬಂದ್ರೆ ನಾವು ಎಷ್ಟು ಸರಿ ಅಂತ ರಿಪೀಟ್ ಮಾಡೋದು ಹೇಳಿ ನೋಡೋಣ. ಇದನ್ನೇ ನಾನು ಏನಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ಪಾಠ ಶುರು ಆದ್ಮೇಲೆ 5-6 ಸರಿ ಹೇಳಿದೆ. ಏನ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು. ಮತ್ತೆ 11, ಆಮೇಲೆ 13, 17. ಈಗ ಒಂದು ಶುರು ಮಾಡಿದ್ಮೇಲೆ ಆಮೇಲೆ 4 ಬರುತ್ತೆ. ಇದೇನ್ ಇಂಡಿಕೇಟ್ ಮಾಡುತ್ತೆ ಹೇಳಿ? ನೀವು ದಡ್ರು ಅಂತ ಇಂಡಿಕೇಟ್ ಮಾಡ್ತಾ ಇಲ್ಲ. ಅದು ನೀವು ಮನೆಗೆ ಹೋಗಿ ಮತ್ತೆ ಮನನ ಮಾಡ್ಕೊಳ್ಳಿ. ನಾನು ಅವಾಗ ಆಗ್ಲೇ ಹೇಳಿದ್ದು ಅದೇನೆ ನಿಮಗೆ. ನಾವು ಓದಿರ್ತಕ್ಕಂಥದನ್ನ ಈಗ ಶಾಲೆನಲ್ಲಿ ಕೇಳಿರ್ತಕ್ಕಂಥದನ್ನ ವಿತಿನ್ 24 hours ಒಳಗಡೆ ನಾವು ಅದನ್ನ ಪುನರ್ಮನನ ಮಾಡ್ಕೊಳ್ತಾ ಇದ್ರೆ ನಾವು ಕಲ್ತಿರ್ತಕ್ಕಂಥದ್ರಲ್ಲಿ 75-80% ಹೆಚ್ಚು ಭಾಗ ಮಾಡ್ಕೋಬಹುದು. ನೀವು ಅವತ್ತವತ್ತೇ ಹೋಗಿ ಯಾವುದೇ ಸಬ್ಜೆಕ್ಟಿನ ಪಾಠ ಆದ್ರೂ ಅಷ್ಟೇನೆ ಅವತ್ತವತ್ತೇ ಹೋಗಿ ರಿಪೀಟ್ ಮಾಡ್ಕೋಬೇಕು ತಕ್ಷಣ. ಸೊ ಅವಿಭಾಜ್ಯ ಸಂಖ್ಯೆಗಳೇನು? ಒಂದಕ್ಕಿಂತ ದೊಡ್ಡದಾದ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು. ಈ ಮತ್ತೆ ಇಲ್ಲಿ ಹೋಗಿದಾವೆ ಸಂಖ್ಯೆಗಳು. ಯಾವುದು? 4 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕೆ? ಇದು 1ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತೆ, ಮತ್ತೆ ಅದರಿಂದ ಈಗ 6 ಯಾವ್ದ್ರಿಂದ ಭಾಗ ಆಗುತ್ತೆ? 2ರಿಂದ ಆಗುತ್ತೆ, ಮತ್ತೆ 3ರಿಂದ ಆಗುತ್ತೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆ ಅಂತ ಅನ್ನೋದಿಲ್ಲ. ಹೇಳಿದೆ ಅಲ್ವಾ ಇದನ್ನೆಲ್ಲ? ಓಕೆ, ಮುಂದೆ ಕೋಣ ಈಗ. ಯಾಕಂದ್ರೆ ಫಸ್ಟ್ ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ? 2ರಿಂದ ಭಾಗ ಮಾಡಕ್ ಶುರು ಮಾಡೋಣ. 2 ಒಂದ್ಲಿ 2 ನೋಡೋಣ. ಇಲ್ಲಿ ಮತ್ತೆ ಎಷ್ಟು ಜ್ಞಾಪಕ ಇಟ್ಕೊಂಡಿಲ್ಲ. ಏನ್ ತಗೋಬೇಕೀಗ? ವೆರಿ ಗುಡ್. 1 ತಗೊಂಡೆ. 1 2ರಿಂದ ಭಾಗ ಆಗಲ್ಲ ಅಂದ್ರೆ ಏನ್ ಕಟ್ಬೇಕು ನಾವು? ಫಸ್ಟ್ ಹೋಗಲ್ಲ 0 ಕಟ್ಕೊಂಡು ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ಸೇರಿಸ್ಕೋಬೇಕು. ಡೈರೆಕ್ಟ್ ಆಗಿ 2 ಎಂಟ್ಲಿ ಅಂತ ಇಟ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಈಗ ಹೇಳ್ಬೋದು 2 ಎಂಟ್ಲಿ 14. ಮತ್ತೆ ಯಾವ್ದ್ರಿಂದಾನೆ ಭಾಗಿಸ್ಬೇಕು? 2ರಿಂದ. ಮತ್ತೆ ಯಾವ್ದ್ರಿಂದಾನೆ ಭಾಗಿಸ್ಬೇಕು? 2ರಿಂದ. 1 ಉಳಿತು. ಎಷ್ಟಾಯ್ತು? ಎಷ್ಟು ಹೋಗುತ್ತೆ? ಬಿಡಿ ಸ್ಥಾನ 7 ಬಂದಿರೋದ್ರಿಂದ ಇದು 2ರಿಂದ ಭಾಗ ಆಗುತ್ತಾ? ಹೌದಾ? ನೆಕ್ಸ್ಟ್ 3ರಿಂದ ಆಗುತ್ತಾ? 3ರಿಂದ ಆಗುತ್ತೆ. 3ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ? 2 ಸಂಖ್ಯೆಗಳನ್ನು ಕೂಡಿ ಎಷ್ಟು ಬರುತ್ತೆ? 9. 3ರಿಂದ ಭಾಗ ಆಗೋದ್ರಿಂದ 27 ಕೂಡ ಏನಾಗುತ್ತೆ? 3ರಿಂದ ಭಾಗ ಆಗುತ್ತೆ. 3 ಅಂದ್ರೆ 3 ನೆಕ್ಸ್ಟ್ ಮತ್ತು 3 1 ವರ್ಗ ಸಂಖ್ಯೆಗಳಲ್ಲಾಗಿದ್ರೆ ಏನ್ ಹೇಳ್ತಾ ಇದ್ವಿ? ಒಂದೇ ರೀತಿ ಎಷ್ಟೆಷ್ಟು ಸಂಖ್ಯೆಗಳ ಗುಂಪು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಘನ ಸಂಖ್ಯೆ ಆಗಿರೋದ್ರಿಂದ ಒಂದೇ ರೀತಿಯ 3 ಸಂಖ್ಯೆಗಳ ಗುಂಪು ಬರಬೇಕು.
ಬಂದಿದ್ಯಾ? Yes, sir. ಹಾಗಾದ್ರೆ 216 ಎಷ್ಟು ಸಂಖ್ಯೆ ಯಾವ ರೀತಿ ಬರೀಬಹುದು? ಗುಣಲಬ್ಧ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ 2 ಇಂಟು 2 ಇಂಟು 2. ಕರೆಕ್ಟಾ? ಮೂರು ಸರಿಯಾಗಿ. ಹಾಗೆ 3 ಅನ್ನೋದು ಎಷ್ಟು ರಿಪೀಟ್ ಆಗಿದೆ? 3 ಇಂಟು 3 ಇಂಟು 3. ಸರಿಯಪ್ಪ? ಕರೆಕ್ಟ್ ಕುಶಲ? ಈಗ ಇವು ಮೂರನ್ನು ಸೇರಿಸಿ 2 ಇಂಟು 2 ಇಂಟು 2 ಅನ್ನೋದು 2ರ ಘನ ಅಂತ ಬರೀತೀವಿ. ಕರೆಕ್ಟಾ? 2 ಕ್ಯೂಬ್, 2ರ ಕ್ಯೂಬ್ ಅನ್ಬಾರ್ದು, 2 ಕ್ಯೂಬ್ ಅಥವಾ 2ರ ಘನ. ಇಲ್ಲಿ 3 ಕ್ಯೂಬ್ ಅಥವಾ 3ರ ಘನ ಅಥವಾ 3 ಕ್ಯೂಬ್. ಓಕೆ, ಈಗೇನು ಮಾಡ್ತೀನಿ, ಎಡಗಡೆದ ಹಂಗೆ ಇರುತ್ತೆ. ಎರಡೂ ಕಡೆನೂ ಕೂಡ ಘನಮೂಲ ಚಿಹ್ನೆಯನ್ನು ಅನ್ವಯಿಸ್ತೀನಿ. 216ರ ಘನಮೂಲ is equal to ಈ ಕಡೆನೂ ಕೂಡ ಘನಮೂಲ ಚಿಹ್ನೆಯನ್ನು ಅನ್ವಯಿಸ್ತೀವಿ. ಕ್ಯೂಬ್ ರೂಟ್ ಆಫ್ 2 ಕ್ಯೂಬ್ ಇಂಟು 3 ಕ್ಯೂಬ್. ಅಲ್ಲಂಗೆ ವರ್ಗಮೂಲ ಕ್ಯಾನ್ಸಲ್ ಆಗ್ತಾ ಇತ್ತು, ಹಂಗೆ ಇಲ್ಲಿ ಘನ ಮತ್ತು ಘನಮೂಲ ಘನ ಮತ್ತು ಘನಮೂಲ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಉಳಿದಿದ್ದೆಷ್ಟು? 2 ಇಂಟು 3 ಉಳಿತು. ಆಯ್ತು, 2 ಇಂಟು 3 ಆಧಾರ ಸಂಖ್ಯೆ ಅಷ್ಟೇ ಉಳ್ಕೊಳುತ್ತೆ. ಘಾತಾಂಕ ಏನಿದೆ ಕ್ಯಾನ್ಸಲ್ ಆಗುತ್ತೆ. ಹೇಳಿ ಅದು ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ತೋರಿಸಿದ್ವಿ. ಈಗ 2 3 ಹಾಗಾದ್ರೆ 216ರ ಘನಮೂಲ ಎಷ್ಟಾಯ್ತು? 6. ಕರೆಕ್ಟಾ? ಹಿಂದಿನ ಜನಸಂಖ್ಯೆ ಪಟ್ಟಿ ಮಾಡಿಸಿದಾಗ ನೋಡ್ರಿ 6ರ ಘನ ಎಷ್ಟು ಬಂದಿದೆ? 6ರ ಘನ ಬರ್ಸಿ ನೋಡಿ ಎಷ್ಟು ಬಂದಿದೆ? 6ರ ಘನ. ಹಾಗಾದ್ರೆ 216ರ ಘನಮೂಲ ಎಷ್ಟಾಗಬೇಕು? ಸರಿಯಾಗಿದೆ ತಾನೆ? ಅದೇ ರೀತಿ ಉಳಿದಂತ ಸಂಖ್ಯೆಗಳಿಗೆ ಮಾಡೋದು ಹೇಗೆ ಅಂತ ಮಾಡ್ತೀನಿ. ಹೇಗೆ ಅಂತ ನಾವೇನ್ ಮಾಡ್ಕೋಬೇಕು? ಅವಿಭಾಜ್ಯ ಸಂಖ್ಯೆಗಳಿಂದನೇ ಪ್ರಾರಂಭ ಮಾಡಬೇಕು. ಯಾವಾಗಲೂ ಕೂಡ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಹೇಳಿದೀನಿ, ಮೊದಲನೇ ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಆಗುತ್ತೆ ನೋಡೋದು. ಭಾಗ ಆಗದೆ ಇದ್ರೆ ಅದರಿಂದನೂ ಭಾಗ ಆಗದೆ ಇದ್ರೆ ಅದರಿಂದನೂ ಭಾಗ ಆಗದೆ ಮತ್ತೆ ಎಲ್ಲೋ 13ರಿಂದ ಡೈರೆಕ್ಟ್ ಶುರು ಮಾಡಬಾರ್ದು, ಸ್ಟಾರ್ಟ್ ಮಾಡಬೇಕು. ಆಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಅವಿಭಾಜ್ಯ ಒಂದೊಂದು ಸಂಖ್ಯೆ ಒಂದೇ ತರದ ಸಂಖ್ಯೆಗಳು ಎಷ್ಟೆಷ್ಟು ಬರ್ಬೇಕು? ಇಲ್ಲಿ ವರ್ಗ ಸಂಖ್ಯೆಗಳಲ್ಲಾಗಿದ್ರೆ 2 ಬರ್ತಾ ಇತ್ತು. ಆ ನಂತರ ಅವುಗಳನ್ನ ಆ ಸಂಖ್ಯೆಯನ್ನ ಇಷ್ಟು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಆಗಿದೆ ಅನ್ನೋದನ್ನು ಬರ್ಕೊಳ್ತೀವಿ. ಈ 3 ಸಂಖ್ಯೆಗಳನ್ನ ಸೇರಿಸಿ 2 ಇಂಟು 2 ಅನ್ನೋದು 3 ಸಂಖ್ಯೆ ಇರೋದ್ರಿಂದ 2ರ ಘನ 2 ಕ್ಯೂಬ್. 3 ಇಂಟು 3 ಅನ್ನೋದು 3 ಇರೋದ್ರಿಂದ 3 ಕ್ಯೂಬ್ ಆಗುತ್ತೆ. ಇಫ್ ಯು ಅಪ್ಲೈ ದ ಕ್ಯೂಬ್ ರೂಟ್ ಆನ್ ಬೋತ್ ದ ಸೈಡ್, ಎರಡೂ ಕಡೆನೂ ಘನಮೂಲ ಚಿಹ್ನೆಯನ್ನು ಅನ್ವಯಿಸಿದ್ದೀವಿ. ಈಗ ಘನಮೂಲ ಮತ್ತು ಘನ ಎರಡು ಕ್ಯಾನ್ಸಲ್ ಆಗೋದ್ರಿಂದ ಅದರ ಆಧಾರ ಸಂಖ್ಯೆಗಳು ಅಷ್ಟೇ ಉಳ್ಕೊಳ್ಳುತ್ತೆ. 2 ಇಂಟು 3 2 ಇಂಟು 3ರ ಗುಣಲಬ್ಧ 6. ಅಂದ್ರೆ ಅರ್ಥ ಕ್ಯೂಬ್ ರೂಟ್ ಆಫ್ 216ರ ಘನಮೂಲ 6. ನೆಕ್ಸ್ಟ್ ಕೊಡ. ಈಗ ನೆಕ್ಸ್ಟ್ ಕೊಡ್ತೀನಿ, ಮಾಡ್ತೀರಾ? 2744ರ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 2744ರ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ನೀವೇ ಮಾಡ್ತೀರಾ ಮಾಡ್ಬೇಕಾ? ಮಾಡಿ. ಫಸ್ಟ್ ಎಷ್ಟರಿಂದಲೇ ಸ್ಟಾರ್ಟ್ ಮಾಡಬೇಕು? ರೈಟ್. ಕಳ್ಸೋಣ ಇದನ್ನ? ಪಕ್ಕೊಂಡಾಗಿದೆಲ್ಲ? ಏನಾದ್ರೂ ಬೋರ್ಡ್ ಮೇಲೆ ಟ್ರೈ ಮಾಡ್ತೀರಾ? ಬೋರ್ಡ್ ಮೇಲೆ ವಿಚಾರ ಮಾಡ್ತೀರಪ್ಪ. 2744 ಮಾಡಿ, ಅಲ್ಲೇ ಮಾಡಿ. ಆಮೇಲೆ ಸರಿ ಆದ್ಮೇಲೆ ಬೇಕಾದ್ರೆ ಬಂದ್ ಮಾಡ. ಫಸ್ಟ್ ಯಾವ್ದಾದ್ರು ಬಿಡಿ ಸ್ಥಾನದಲ್ಲಿ 4 ಇರೋದ್ರಿಂದ 2ರಿಂದ ಭಾಗ ಆಗುತ್ತಲ್ವಾ? 2ರಿಂದ ಟ್ರೈ ಮಾಡಿ.
ನೋಡಿ ಇದು ಒಂದು ಬೇಕಾದ್ರೆ ನಾನೇ ಟ್ರೈ ಮಾಡಿ. ನೆಕ್ಸ್ಟ್ ಲೆಕ್ಕ ಬೇಕಾದ್ರೆ ನೀವೇ ಮಾಡಿ. ಸಮಯ ಇಲ್ಲ, ಇದೊಂದು ತೋರಿಸ್ತೀನಿ. ಇನ್ನೊಂದು ಲೆಕ್ಕ ಬೇಕಾದ್ರೆ ಮಾಡಿ. ಬಿಡಿ ಸ್ಥಾನ ಸರಿ ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗ ಆಗುತ್ತಾ? ಅನುಮಾನನೇ ಬೇಡ. 2 1 2. ಹೇಳಿ. 2 3 6 ಎಷ್ಟು ಉಳಿತು? 7 ಆಯ್ತು. 14 4 ಇದೆ. 2 2 4. ನೆಕ್ಸ್ಟ್ ಕೂಡ 2ರಿಂದ ಭಾಗ ಆಗ್ತಕ್ಕೆ. ಬಿಡಿ ಸ್ಥಾನ ಸರಿ ಸಂಖ್ಯೆ ಇದೆ 2ರಿಂದ. ಹೋಗಲ್ಲ. 2 6 12 1 ಉಳಿತು 17 ಆಯ್ತು. 2 8 16 1 ಉಳಿತು 12 ಆಯ್ತು. 2 6 ಕರೆಕ್ಟಾ? ಎಷ್ಟಿಂದ? 2 ಹೌದಾ? ಈಗ ಬಿಡಿ ಸ್ಥಾನ 3 ಇರೋದ್ರಿಂದ 2ರಿಂದ ಭಾಗ ಆಗಲ್ಲ. 2 ಬಿಟ್ಟರೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 3ರಿಂದ ಆಗಲ್ಲ. ಆಗಲ್ಲ. ಯಾಕಾಗಲ್ಲ? 10 ಆಗುತ್ತೆ. ಇವುಗಳ ಮೊತ್ತ 10 ಆಗುತ್ತೆ. 3 3 6 4 10 ಆಗುತ್ತೆ. 10 3ರಿಂದ ಭಾಗ ಆಗಲ್ಲ ಅಂದ್ರೆ ಈ ಸಂಖ್ಯೆ 3ರಿಂದ ಭಾಗ ಆಗಲ್ಲ. 5ರಿಂದ ಟ್ರೈ ಮಾಡ್ಬೇಕಾ? ಮಾಡ್ಬೇಕಾ? ಸರೋಲ ಮಾಡಬಾರ್ದು. ಯಾಕೆ? ಬಿಡಿ ಸ್ಥಾನ ಏನಿರ್ಬೇಕು? 5 ಇರಬೇಕು. 5ರ ಬಾಧ್ಯತೆ ನಿಯಮ ಏನ್ ಹೇಳಿದ್ರೆ ಬಿಡಿ ಸ್ಥಾನ 5 ಇದ್ರೆ ಮಾತ್ರ ಆಗುತ್ತೆ. 5 ಬರ್ಕೊಂಡು ಟ್ರೈ ಮಾಡಕ್ ಹೋಗಲೇಬಾರ್ದು ನೀವು. ಅದಕ್ಕೆ ನಾನು ನಿಮ್ಗೆ ಆ ಪಾಠ ಇಲ್ಲದೆ ಇದ್ರು ಕೂಡ ಪ್ರಾರಂಭದಲ್ಲಿ ಬಾಧ್ಯತೆ ನಿಯಮಗಳು ಪಾಠ ಹೇಳ್ಕೊಟ್ಟಿದ್ದೀನಿ ನಾನು. ಹೌದಾ? ಒಂದು ಸಂಖ್ಯೆ 2ರಿಂದ ಭಾಗ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಇರಬೇಕು? 3ರಿಂದ ಆಗ್ಬೇಕು ಅಂದ್ರೆ ಏನಿರ್ಬೇಕು? 4ರಿಂದ ಆಗ್ಬೇಕು ಅಂದ್ರೆ ಏನಿರ್ಬೇಕು? 5ರಿಂದ ಆಗ್ಬೇಕು ಅಂದ್ರೆ ಏನಿರ್ಬೇಕು? 6 ಎಲ್ಲವನ್ನೂ ಹೇಳ್ಕೊಟ್ಟಿದ್ದೀನಿ ನಾನು. ಕರೆಕ್ಟಾ? ಈಗ 7ರಿಂದ ನೋಡೋಣ. 7ಕ್ಕೆ ಏನೋ ನಿಯಮ ಇಲ್ಲ, ನೇರವಾಗಿ ಚೆಕ್ ಮಾಡೋಣ. 7ರಿಂದ ಹೇಳ್ರಿ ಕೃಷ್ಣಮೂರ್ತಿ. ಸರಿ 7 5 35 ಜಾಸ್ತಿ ಆಗುತ್ತೆ. 7 4 28 34ರಲ್ಲಿ 28 ಕಳ್ಕೊಂಡ್ರೆ ಎಷ್ಟು ಉಳಿತು? 34ರಲ್ಲಿ 28 ಕಳೆಯಿರಿ. 34ರಲ್ಲಿ 6 ಅಲ್ಲನಪ್ಪ. 6 ಪಕ್ಕಕ್ಕೆ ಸೇರಿಸ್ಕೋಬೇಕು. ಎಷ್ಟಾಯ್ತು ಹೋಗೋದು? ಎಷ್ಟಾಗುತ್ತೆ? 7 9 ಕರೆಕ್ಟಾ? 7 9 63 ಭಾಗ ಆಗುತ್ತೆ. ಈಗ ಮತ್ತೆ 7ರಿಂದನೇ ಮಾಡಬೇಕು. ಎಷ್ಟು? 7 ಒಳ್ಳೆ ಕರೆಕ್ಟಾ? ಮತ್ತೆ 7 ನೋಡಿ ಕರೆಕ್ಟ್ ಆಯ್ತು ಸಿಗ್ತಾನೆ. ಅಲ್ಲಿಗೆ 2744 ಈಸ್ ಈಕ್ವಲ್ ಟು ಏನಂತ ಬರೀಬಹುದು ಅದನ್ನ? 2 × 2 × 2 ಇಂಟು 7 × 7 ಕರೆಕ್ಟ್ ಅಂದ್ರೆ ಸರಿನಾ? ಇವಿಷ್ಟನ್ನು ಗುಣಿಸ್ಕೊಂಡು ಮತ್ತೆ 2744 ಬರುತ್ತೆ. ಈಗ ಮುನ್ಸಿ ನೀವು 7 7 49 49 343 343 2 686 686 2 1372 1372 2000 ಸರಿ ಇದೆಯಾ? ಈಗ ಇವು ಮೂರನ್ನು ಸೇರಿಸಿ ಅಂತ ಬರೀಬಹುದು. 2ರ ಘಾತ 3. ಒಂದೇ ಸಂಖ್ಯೆ 7ರ ಘಾತ 3. ಈ ಎರಡು ಕಡೆನೂ ಘನಮೂಲ ಚಿಹ್ನೆಯನ್ನು ಅನ್ವಯಿಸೋಣ. ಕ್ಯೂಬ್ ರೂಟ್ ಆಫ್ 2744 ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 2 ಕ್ಯೂಬ್ ಇಂಟು 7 ಕ್ಯೂಬ್. ಯಾವ ಕ್ಯಾನ್ಸಲ್ ಆಗುತ್ತಪ್ಪ? ಈಗ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನಷ್ಟೇ ಉಳಿಯುತ್ತಿದೆ? 2 ಅಷ್ಟೇ ಉಳಿಯುತ್ತೆ. ಪಕ್ಕದಲ್ಲಿ ಏನು ಉಳಿಯುತ್ತೆ? 7 ಉಳಿಯುತ್ತೆ. 2 ಮಧ್ಯೆ ಏನ್ ಚಿಹ್ನೆ ಇದೆ? ಅಂದ್ರೆ ಏನರ್ಥ? 2 7 2 2744ರ ಘನಮೂಲ ಎಷ್ಟಂತೆ? 14. ಅಂದ್ರೆ ಅರ್ಥ ಏನು? 14ನ್ನ ಎಷ್ಟು ಸರಿ ಗುಣಿಸಿದ್ರೆ? 3 ಸರಿ ಗುಣಿಸಿದ್ರೆ ನನಗೆ ಏನ್ ಬರುತ್ತಂತೆ? ಟ್ರೈ ಮಾಡಿ ನೋಡಿ. 14 × 14 × 14 ಹಾಕೊಂಡು ಗುಣಿಸಿ ನೋಡಿ. 14 14 196 ಗೊತ್ತಿದೆ. 196 × 14 ಗುಣಿಸಿ ಇಷ್ಟೇ ಬರುತ್ತೆ. ಸರಿ ಅರ್ಥ ಆಯ್ತು? ಈಗ ಘನಮೂಲ ಕಂಡುಹಿಡಿಯೋದಾಗ ಏನದು ಅರ್ಥ ಆಯ್ತಾ? ಓಕೆ. ಇದೇ ರೀತಿ ನಿಮ್ಮ ಅಭ್ಯಾಸದಲ್ಲಿ ಕೇಳಿ. ನಾನು ಬರ್ಕೊಳ್ಳೋದು ಒಂದು ನಿಮಿಷ. ಇದೇ ರೀತಿ ನಿಮ್ಮ ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ಕೊಂಡ್ಬರೋ. ಅಭ್ಯಾಸ 6.1 ಕೆಲವು ಲೆಕ್ಕಗಳಿದ್ದಾವೆ, ಅವುಗಳನ್ನು ನೀವು ಮಾಡ್ಕೊಂಡ್ಬರೋ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೇಳ್ತೀನಿ. ಪೇಜ್ ನಂಬರ್ ಬೇಕಾ? ಪೇಜ್ ನಂಬರ್ 93. ಕೇಳಿಸ್ಕೊಳ್ಳಿ. ಈಗ ನಮಗೆ ಇದುವರೆಗೂ ವರ್ಗ ಸಂಖ್ಯೆ ಅಂದ್ರೆ ಏನು, 1 ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳನ್ನು ಕಲಿಬೇಕು ಅಂತ ಹೇಳಿದೆ. ಘನ ಸಂಖ್ಯೆ ಅಂತಂದ್ರೇನು, 1 ರಿಂದ 10ರವರೆಗಿನ ಘನ ಸಂಖ್ಯೆಗಳು. ಹಾಗೆ ಅಪವರ್ತನ ವಿಧಾನದಿಂದ ಮತ್ತು ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿತಕ್ಕಂಥದ್ದು ಹೇಗೆ, ಹಾಗೆ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತ ಗೊತ್ತಿದೆ.
ಹಾಗೆ ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ವರ್ಗಮೂಲವನ್ನ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಬಹುದು, ಆದ್ರೆ ಘನಮೂಲವನ್ನ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಲಿಕ್ಕೆ ಆಗಲ್ಲ. ಕೇವಲ ಅಪವರ್ತನ ವಿಧಾನದಿಂದ ಮಾತ್ರ ಘನಮೂಲ ಕಂಡುಹಿಡಿತೀವಿ. ಅದನ್ನು ಕೂಡ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆಗ್ಬೋದಾ? ನಾಳೆ ಆ ಲೆಕ್ಕಗಳನ್ನು ಮಾಡಿಕೊಂಡು ನೀವು ಉಳಿದಿದ್ದನ್ನ ಮುಂದಿನ ತರಗತಿಯಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು.